ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ರಾಹುಲ್ ಗಾಂಧಿಯವರ ಬ್ರಿಟಿಷ್ ಪೌರತ್ವದ ಪ್ರಕರಣಕ್ಕೆ ಸಂಬಂಧಿಸಿದಂಗೆ ಜನವರಿ 28ನೇ ತಾರೀಕು ತೀರ್ಪು ಹೊರಗೆ ಬಿದ್ದಿದೆ. ಆದರೆ ಆ ತೀರ್ಪು ಏನಾಯಿತು, ಏನು, ಇದ್ಯಾವುದು ಕೂಡ ತುಂಬ ಜನರಿಗೆ ಇವತ್ತಿನವರೆಗೂ ಗೊತ್ತಾಗೇ ಇಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಈ ಸಲವೂ ಕೂಡ ನೀವು ನಿರೀಕ್ಷೆ ಮಾಡ್ದಂಗೆ ತೀರ್ಪು ಬಂದಿಲ್ಲ. ಈ ಬಾರಿಯೂ ರಾಹುಲ್ ಗಾಂಧಿ ಜಸ್ಟ್ ಮಿಸ್ ಆಗಿದ್ದಾರೆ, ಬಚಾವಾಗಿದ್ದಾರೆ. ಆದರೆ ಇಲ್ಲಿ ಈ ತೀರ್ಪು ಬಂದ ನಂತರ ಇಡೀ ಕತೆ ನ್ಯಾಯಾಂಗ ಮತ್ತು ರಾಹುಲ್ ಗಾಂಧಿ ಅವರ ನಡುವಿನ ಕನೆಕ್ಷನ್ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇರುವಂಥದ್ದು. ನೋಡಿ, 2023ರಲ್ಲಿ ಸೂರತ್ ಪ್ರಕರಣದಲ್ಲಿ ನ್ಯಾಯಾಲಯ ಅವರಿಗೆ 2 ವರ್ಷಗಳ ಶಿಕ್ಷೆಯನ್ನು ವಿಧಿಸುತ್ತೆ. ಸಂಸದ ಸ್ಥಾನ ಕೂಡ ರದ್ದಾಗಿತ್ತು. ಗುಜರಾತ್ ಹೈಕೋರ್ಟ್ ಕೂಡ ಆ ಶಿಕ್ಷೆಯನ್ನ ಎತ್ತಿ ಹಿಡಿದಿತ್ತು. ನಂತರ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. 2 ರಿಂದ 3 ತಿಂಗಳ ಒಳಗೆ ಅವರ ಸಂಸತ್ ಸದಸ್ಯತ್ವ ಮರಳಿ ಬರುತ್ತೆ, ಶಿಕ್ಷೆಗೆ ತಡೆಯಾಜ್ಞೆ ಸಿಗುತ್ತೆ. ಆದರೆ ಈ ಬಾರಿ ಲಕ್ನೋದ MP MLA ನ್ಯಾಯಾಲಯ 8 ದಿನಗಳ ಕಾಲ ಈ ಪ್ರಕರಣವನ್ನು ಆಲಿಸುತ್ತೆ. ಸುಮಾರು 26ರಿಂದ 27 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸುತ್ತೆ. ಒಂದು ಸರಿಯಾದ ತೀರ್ಪು ಬರಬಹುದು ಅನ್ನೋ ಆಸೆ ಎಲ್ಲರಲ್ಲೂ ಚಿಗುರಿತ್ತು. ಆದರೆ ತೀರ್ಪಿನಲ್ಲಿ ನ್ಯಾಯಾಧೀಶರು ಮಾತ್ರ, ಇದು ನನ್ನ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ, ನಾನು ಈ ಬಗ್ಗೆ ತೀರ್ಪು ನೀಡುವುದಕ್ಕೆ ಸಮರ್ಥನಲ್ಲ ಅಂದುಬಿಟ್ಟಿದೆ. ಈ ಮೂಲಕ ರಾಹುಲ್ ಗಾಂಧಿಯವರ ಪ್ರಕರಣದಲ್ಲಿ ತಮ್ಮ ವ್ಯಾಪ್ತಿ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ವೀಕ್ಷಕರೇ, ವಾಸ್ತವವಾಗಿ ಪ್ರಕರಣದ FIR ದಾಖಲಿಸುವುದಕ್ಕೆ ನಿರ್ದೇಶನವನ್ನು ಕೋರಿ ಸಲ್ಲಿಸಿದಂತಹ ಅರ್ಜಿಯಾಗಿತ್ತಿದು. ಆದರೆ ಈ ಇಡೀ ಪ್ರಕರಣವನ್ನು ಪೌರತ್ವದ ತೀರ್ಪನ್ನಾಗಿ ನ್ಯಾಯಾಲಯ ಬದಲಾಯಿಸ್ಬಿಡುತ್ತೆ. ಇದೆಲ್ಲದರ ನಂತರ ಈಗ ಈ ಪ್ರಕರಣದ ಅರ್ಜಿದಾರರಾದ ವಿಘ್ನೇಶ್ ಶಿಶಿರ್ ಅವರ ಒಂದು ಟ್ವೀಟು ತುಂಬ ಸದ್ದು ಮಾಡ್ತಾ ಇದೆ. ಕಳೆದ ಕೆಲವು ದಿನಗಳಲ್ಲಿ ಅವರು ಅನೇಕ ಟ್ವೀಟ್ಗಳನ್ನು ಮಾಡಿದ್ದಾರೆ. ಆದರೆ ಒಂದು ಟ್ವೀಟ್ ಅದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದರಲ್ಲಿ ಅವ್ರು ಹೇಳ್ತಾರೆ, ಯಾರು ಎಷ್ಟು ಹಣ ನೀಡಿದ್ರು ಮತ್ತು ಯಾರು ಎಷ್ಟು ಹಣ ಪಡೆದ್ರು, ಈ ಡೀಲ್ ಎಲ್ಲಿ ನಡೀತು ಅನ್ನೋ ವಿಷಯಗಳನ್ನು ನಾನೊಂದಿನ ಇಡೀ ದೇಶಕ್ಕೆ ತಿಳಿಸ್ತೇನೆ ಅಂತ. ಇದರ ಅರ್ಥ ಎಲ್ಲೋ ಒಂದು ಕಡೆ ಅವ್ಯವಹಾರ ನಡೆದಿದೆ ಅಂತ ನೇರವಾಗಿ ಸುಳಿವು ಕೊಟ್ಟಂಗಿದೆ. ಈ ಟ್ವೀಟ್ ಮಾಡಿದ ಸ್ವಲ್ಪ ಸಮಯದ ನಂತರ ವಿಘ್ನೇಶ್ ಶಿಶಿರ್ ಅವರು ಮತ್ತೊಂದು ಟ್ವೀಟನ್ನು ಮಾಡ್ತಾರೆ. ಅದರಲ್ಲವರು ನ್ಯಾಯಾಲಯದ 19 ಪುಟಗಳ ಆರ್ಡರ್ ಶೀಟ್ ಬಗ್ಗೆ ಮಾತಾಡ್ತಾರೆ. ತಾವು ನ್ಯಾಯಾಲಯದಲ್ಲಿ ಮಂಡಿಸಿದ ಸತ್ಯಗಳು ಮತ್ತು ಸಾಕ್ಷಿಗಳು ದಾಖಲೆಗೆ ಅಂದರೆ ಆನ್ ರೆಕಾರ್ಡ್ಗೆ ಸೇರಿಲ್ಲ ಅಂತ ಅವರು ಇಲ್ಲಿ ಆರೋಪವನ್ನು ಮಾಡ್ತಾರೆ. ವೀಕ್ಷಕರೇ, ನಮಗೆ ನೆನಪಿದೆಯಾ, ಈ ಹಿಂದೆ ಮಹಾರಾಷ್ಟ್ರದ ಕೋರ್ಟ್ನಲ್ಲಿ ವೀರ್ ಸಾವರ್ಕರ್ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ನೀಡಿದ ಹೇಳಿಕೆಗೆ ಸಂಬಂಧಿಸಿದಂಗೆ ಸಾಕ್ಷ್ಯವಾಗಿ ನೀಡಿದಂತಹ CD ನಾಪತ್ತೆ ಆಗಿಬಿಟ್ಟಿತ್ತು. ನಾವೇ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ವಿ. ಸಾವರ್ಕರ್ ಪ್ರಕರಣದಲ್ಲಿ ನ್ಯಾಯಾಧೀಶರು CD ತೋರಿಸೋದಕ್ಕೆ ಹೇಳಿದಾಗ ಫೈಲ್ ಇರಲೇ ಇಲ್ಲ. ಹಾಗಾದ್ರೆ ಆ ಫೈಲ್ ಎಲ್ಲೂ ಹೋಯ್ತು? ಇದುವರೆಗೂ ಯಾರಿಗೂ ಆ ಸತ್ಯ ಗೊತ್ತಾಗಲೇ ಇಲ್ಲ. ಹಾಗೆ ಈ ಪ್ರಕರಣದಲ್ಲೂ ಆರ್ಡರ್ ಶೀಟ್ನಿಂದ ಪ್ರಮುಖ ವಿಷಯಗಳು ಮರೆಯಾಗಿದೆಯಾ ಅನ್ನೋದು ಕಾಡ್ತಾ ಇರುವಂತಹ ಪ್ರಶ್ನೆ. ವಿಘ್ನೇಶ್ ಶಿಶಿರ್ ಅವ್ರು ಹೇಳ್ತಾರೆ, ರಾಹುಲ್ ಗಾಂಧಿ ಮತ್ತು ರಾಹುಲ್ ವಿನ್ಸಿ ಇಬ್ರು ಒಬ್ಬರೇ ಅಂತ ನಾನು ಕೋರ್ಟ್ನಲ್ಲಿ ಸಾಬೀತುಪಡಿಸಿದ್ದೀನಿ ಅಂತ. ರಾಹುಲ್ ಗಾಂಧಿಯ ಬ್ಯಾಂಕ್ ಖಾತೆಗಳ ವಿವರಗಳು, ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಪ್ರವೇಶದ ವಿವರಗಳನ್ನು ಕೋರ್ಟಿಗೆ ವಿಘ್ನೇಶ್ ಶಿಶಿರ್ ಅವರು ನೀಡಿದ್ರಂತೆ. ಆದರೆ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗಿನ ಯಾವುದೇ ತೀರ್ಪುಗಳ ಆರ್ಡರ್ ಶೀಟ್ನಲ್ಲೂ ಕೂಡ ಈ ಉಲ್ಲೇಖ ಇಲ್ಲ. ಈ ತೀರ್ಪನ್ನು ನ್ಯಾಯಾಧೀಶರೇ ಬರೆದಿದ್ದಾರಾ ಅಥವಾ ಬೇರೆಯವರಿಂದ ಬರೆಸಲಾಗಿದೆಯಾ? ಈ ಚರ್ಚೆಗಳೀಗ ಶುರುವಾಗಿರುವಂಥದ್ದು. ವಿಘ್ನೇಶ್ ಶಿಶಿರ್ ಅವರು ಈ ತೀರ್ಪನ್ನು ದೆಹಲಿಯ ಒಬ್ಬ ಕಾಂಗ್ರೆಸ್ ವಕೀಲರು ಬರೆದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಯಾರು ಹಾಗಾದ್ರೆ ಆ ಕಾಂಗ್ರೆಸ್ ವಕೀಲರು? ವಿಘ್ನೇಶ್ ಶಿಶಿರ್ ಟ್ವೀಟ್ಗಳ ಮೂಲಕ ಯಾವ ವಿಷಯವನ್ನು ಹೇಳಬೇಕಿತ್ತೋ ಎಲ್ಲವನ್ನ ಕೂಡ ಜನರಿಗೆ ತಲುಪಿಸಿದ್ದಾರೆ. ನ್ಯಾಯಾಲಯದ ವಿಷಯವಾದ್ರಿಂದ ಸ್ವಲ್ಪ ಬಹಿರಂಗವಾಗಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನ್ಯಾಯಾಲಯದ ಗೌರವವನ್ನು ಉಳಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ವಿಷಯಗಳನ್ನ ಖಂಡಿತ ಹೇಳಿದ್ದಾರೆ. ವಿಘ್ನೇಶ್ ಶಿಶಿರ್ ಅವ್ರ ಪ್ರಕಾರ ನ್ಯಾಯಾಲಯ ಇವರ ಯಾವುದೇ ಸಾಕ್ಷಿಗಳಿಗೆ ಬೆಲೆ ಕೊಡಲಿಲ್ಲ. ಸುಮಾರು 310 ಪುಟಗಳ ಪುರಾವೆಗಳನ್ನು ಸಲ್ಲಿಸಿದ್ರೂ ಕೂಡ ಅವುಗಳನ್ನು ಬದಿಗಿಡಲಾಗಿದೆಯಂತೆ. ರಾಯ್ಬರೇಲಿ MP MLA ನ್ಯಾಯಾಲಯದಲ್ಲಿ
ಪ್ರಕರಣ ನಡೀತಾ ಇರಬೇಕಾದ್ರೆ ರಾಹುಲ್ ಗಾಂಧಿಯವರ ಪ್ರಭಾವದ ಬಗ್ಗೆ ನಮಗೆ ಅರಿವಾಗಿತ್ತು ಅಂತ ಹೇಳ್ತಾರೆ. ವಿಘ್ನೇಶ್ ಅವರು ಸಾಕ್ಷಿಗಳನ್ನು ನೀಡಿದ ನಂತರ ತಮ್ಮ ಜೀವಕ್ಕೆ ಬೆದರಿಕೆ ಇದೆ ಅಂತ ಹೇಳಿ ಪ್ರಕರಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಕೇಳ್ಕೊಂಡಿದ್ರು. ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಗೆದ್ದಿರೋದ್ರಿಂದ ಅವರ ಬೆಂಬಲಿಗರು ಸತತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ರು. ಸೊ ಈ ಕಾರಣದಿಂದ ಕೇಸು ಲಕ್ನೋ ನ್ಯಾಯಾಲಯಕ್ಕೆ ವರ್ಗಾವಣೆ ಆಯಿತು. ಅದರಲ್ಲೂ ಕೂಡ ಒತ್ತಡದ ರಾಜಕೀಯ ನಡೆಯುತ್ತೆ ಅಂತ ಮೊದಲೇ ಊಹಿಸಿದ್ವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈಗ MP-MLA ನ್ಯಾಯಾಲಯ ವಿಚಾರಣೆ ನಡೆಸದೇ ಇದ್ದಾಗ ವಿಘ್ನೇಶ್ ಶಿಶಿರ್ ಅವರ ಮುಂದೆ ಇರುವಂತಹ ದಾರಿ ಏನು? ವೀಕ್ಷಕರ, ಈ ವಿಷಯದಲ್ಲಿ ಕೇಂದ್ರ ಸರ್ಕಾರದ ಮೌನ ತುಂಬ ದೊಡ್ಡ ಪ್ರಶ್ನೆ ಆಗಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಬ್ರಿಟನ್ ಸಂಪರ್ಕಿಸಿ ಅಲ್ಲಿಂದ ಸಾಕ್ಷಿಗಳನ್ನು ಸಂಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಆ ಸಾಕ್ಷಿಗಳನ್ನು ಸಂಗ್ರಹಿಸೋದಕ್ಕೆ ಯಾಕಾಗ್ತಾ ಇಲ್ಲ? ಸರ್ಕಾರದಿಂದ ಸರ್ಕಾರಕ್ಕೆ ಇರುವ ಸಂಪರ್ಕದಿಂದ ಸಾಕ್ಷ್ಯ ಸಂಗ್ರಹಿಸೋ ತುಂಬ ಸುಲಭ ಆಗಬೇಕಿತ್ತು. ಆದರೆ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಮೌನವಾಗಿ ಉಳಿದುಬಿಟ್ಟಿದೆ. ಈಗ ವಿಘ್ನೇಶ್ ಶಿಶಿರ್ ಅವರ ಮುಂದೆ ಇರುವಂತಹ ಒಂದೇ ಒಂದು ದಾರಿ ಅಂದರೆ ನ್ಯಾಯಾಲಯಕ್ಕೆ ನೀಡಿದ ಸಾಕ್ಷಿಗಳನ್ನು ಸಾರ್ವಜನಿಕರ ಮುಂದೆ ಇಡೋದು ಮತ್ತು ಜನರೇ ಅದಕ್ಕೆ ತೀರ್ಮಾನ ಕೊಡೋದು. ಇವತ್ತಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣ ಒಂದು ದೊಡ್ಡ ಶಕ್ತಿ. UGC ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದ್ದನ್ನು ನಾವೆಲ್ಲರೂ ನೋಡಿದ್ದೇವೆ. ಅಲ್ಲಿ ಸಾಮಾಜಿಕ ಜಾಲತಾಣ ಮತ್ತು ಜನರ ಧ್ವನಿ ತುಂಬ ದೊಡ್ಡ ಪಾತ್ರ ವಹಿಸಿತ್ತು. ಆದರೆ ಈ ಕೇಸ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಮಸ್ಯೆ ಇದೆ. ಸೋನಿಯಾ ಗಾಂಧಿಯವರ ಪೌರತ್ವದ ಪ್ರಕರಣದಲ್ಲೂ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಮೊದಲೇ ಬಂದಿತ್ತು ಮತ್ತು ಪೌರತ್ವವನ್ನು ನಂತರ ಪಡೆದಿದ್ರು ಅನ್ನೋ ವಿಷಯಗಳು ಚರ್ಚೆಯಾಗಿದ್ವು. ಆದರೆ ಅದರಿಂದ ಯಾವ ಪ್ರಯೋಜನ ಕೂಡ ಆಗಲಿಲ್ಲ. ಕಾಂಗ್ರೆಸ್ ಇದನ್ನು ಯಾವಾಗಲೂ ಪ್ರೊಪಗಂಡ ಅಥವಾ BJP ಮಾಡ್ತಿರುವ ರಾಜಕೀಯ ಅಂತಲೇ ಹೇಳ್ಕೊಂಡು ಬರುತ್ತೆ. ತಾವು ವಿರೋಧ ಪಕ್ಷದಲ್ಲಿರೋದ್ರಿಂದ ಸರ್ಕಾರ ತಮ್ಮ ಧ್ವನಿಯನ್ನು ಅಡಗಿಸೋದಕ್ಕೆ ಹೀಗೆ ಮಾಡ್ತಿದೆ ಅಂತ ಹೇಳ್ತಾರೆ. ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಕೂಡ ಅನೇಕ ಪುರಾವೆಗಳನ್ನು ಸಾಕ್ಷಿಗಳನ್ನು ನೀಡಿದ್ದಾರೆ. ಇದಕ್ಕೆ ಕಾನೂನಾತ್ಮಕ ಪರಿಹಾರವನ್ನು ಖಂಡಿತ ಕಂಡುಹಿಡಿಯಲೇಬೇಕಿದೆ. ರಾಹುಲ್ ಗಾಂಧಿ ತಮ್ಮ ಮೇಲಿನ ಪ್ರತಿಯೊಂದು ಆರೋಪವನ್ನು ರಾಜಕೀಯ ಪಿತೂರಿ ಅಂತ ತಳ್ಳಿ ಹಾಕ್ಕೊಂಡೇ ಬಂದಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ನಿಂದ ಹಿಡಿದು ಮಾನಹಾನಿ ಕೇಸ್ಗಳವರೆಗೆ ಅವ್ರ ಮೇಲೆ ಸುಮಾರು 100 ಕೇಸ್ಗಳು ಆರೋಪಗಳಿದೆ. ಆದರೆ ಪ್ರತಿ ಬಾರಿಯೂ ಅವರದೆಲ್ಲದರಿಂದ ಪಾರಾಗ್ತಾನೆ ಬಂದಿದ್ದಾರೆ. ನೋಡಿ, ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ, ನ್ಯಾಯಾಲಯದ 19 ಪುಟಗಳ ಆರ್ಡರ್ ಶೀಟ್ನಲ್ಲಿ ನ್ಯಾಯಾಧೀಶರು ಒಂದೇ ಒಂದು ಕಡೆ ಕೂಡ ರಾಹುಲ್ ಗಾಂಧಿ ವಿರುದ್ಧ ಸಲ್ಲಿಸಲಾದ ಸಾಕ್ಷಿಗಳು ತಪ್ಪು ಅಥವಾ ಸರಿ ಇಲ್ಲ ಅಂತ ಎಲ್ಲೂ ಬರದೇ ಇಲ್ಲ. 310 ಪುಟಗಳ ಸಾಕ್ಷಿ ನೀಡಿದಾಗ ಅದರ ಬಗ್ಗೆ ಕನಿಷ್ಠ ಒಂದು ಅಭಿಪ್ರಾಯವನ್ನಾದರೂ ವ್ಯಕ್ತಪಡಿಸಬೇಕಿತ್ತು. ನೋಡಿ, ಈ ಪ್ರಕರಣ ಪೌರತ್ವಕ್ಕೆ ಸಂಬಂಧಿಸಿದ್ದು ಮತ್ತು ಅದು ತನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ನ್ಯಾಯಾಧೀಶರಿಗೆ ಮೊದಲೇ ಗೊತ್ತಿದ್ರೆ ಮೊದಲ ದಿನವೇ ಅರ್ಜಿಯನ್ನ ತಿರಸ್ಕರಿಸಬಹುದಿತ್ತಲ್ವಾ? ಅರ್ಜಿದಾರರಿಗೆ ಉನ್ನತ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಮೊದಲೇ ಸೂಚಿಸಬಹುದಿತ್ತು. ಆದರೆ 8 ದಿನಗಳ ಕಾಲ ಇಡೀ ಪ್ರಕರಣವನ್ನು ಆಲಿಸ್ತಾರೆ. ಅಂದ್ರೆ ಅದು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ಇಲ್ಲಿ ಕೇವಲ FIR ದಾಖಲಿಸುವುದಕ್ಕೆ ನಿರ್ದೇಶನವನ್ನು ಕೇಳಲಾಗಿತ್ತು. ಸಾಕ್ಷಿಗಳನ್ನು ನೋಡಿದ ನಂತರ ಕೊನೆಯ ದಿನ ಇದು ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಇದನ್ನೆಲ್ಲ ನೋಡ್ತಾ ಇದ್ರೆ ನ್ಯಾಯಾಧೀಶರಾದ ಅಲೋಕ್ ವರ್ಮಾ ಅವರು ಏನಾದರೂ ಒತ್ತಡದಲ್ಲಿ ಸಿಲುಕೊಂಡಿದ್ರಾ? ನೋಡಿ, ಇದೇ ಕೇಸ್ ಸಲುವಾಗಿ ರಾಯ್ಬರೇಲಿಯಲ್ಲಿ ವಿಘ್ನೇಶ್ ಶಿಶಿರ್ ಅವರನ್ನ ಕೊಲ್ಲುವ ಸಂಚು ರೂಪಿಸಲಾಗಿತ್ತು. ಅಲ್ಲಿನ ನ್ಯಾಯಾಧೀಶರು ವಿಚಾರಣೆಯನ್ನ ಅರ್ಧಕ್ಕೆ ಬಿಟ್ಟು ಹೋಗಿದ್ರು. ಲಕ್ನೋದಲ್ಲಿ ಕಾಂಗ್ರೆಸ್ ಒತ್ತಡ ಇರೋದಿಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಅಲ್ಲೂ ಅದೇ ಸಂಭವಿಸಿದೆ. ರಾಹುಲ್ ಗಾಂಧಿ ಭಾರತದ ಪ್ರಜೆ ಅಂತ ನ್ಯಾಯಾಧೀಶರು ತೀರ್ಪಿನಲ್ಲಿ ಸ್ಪಷ್ಟವಾಗಿ ಬರೀಬಹುದಿತ್ತು. ಆದರೆ ಅವರು ಹಾಗೆ ಮಾಡಲೇ ಇಲ್ಲ. ನ್ಯಾಯಾಲಯಗಳು ಕೇವಲ ಸಾಮಾನ್ಯ ಜನರನ್ನು ಜೈಲಿಗೆ ಕಳಿಸೋದಕ್ಕೆ ಮಾತ್ರ ಇದೆಯಾ ಅನ್ನೋ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ರಾಹುಲ್ ಗಾಂಧಿ ಅವರ ವಿಷಯ ಬಂದಾಗ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಯಾಕೆ ಸೀಮಿತಗೊಳಿಸ್ಕೊಳ್ತಾ ಇದೆ? ಹಾಗಾದರೆ ನಾವು ಅಥವಾ ನೀವು ಹೋದರೆ ನ್ಯಾಯಾಲಯ ಹೀಗೆ ಹೇಳುತ್ತಾ? ಖಂಡಿತ ಇಲ್ಲ. 22 ವರ್ಷಗಳಿಂದ ಬ್ರಿಟಿಷ್ ಪ್ರಜೆಯಾಗಿರುವ ವ್ಯಕ್ತಿ ಭಾರತದ ಸಂಸತ್ನಲ್ಲಿ ಕುಳಿತುಕೊಂಡು ದೇಶದ ರಹಸ್ಯಗಳನ್ನು ಹಂಚಿಕೊಳ್ತಾ ಇದ್ದಾರೆ ಅನ್ನೋದು ಸಾಧಾರಣ ವಿಷಯ. ಹಾಗಾದರೆ
ರಾಹುಲ್ ಗಾಂಧಿ ಅವರು ಅಮಿತ್ ಶಾ ಅವರನ್ನು ಹಂತಕ ಅಂತ ಕರೆದಾಗ ಅಥವಾ ಅವರ ಪೌರತ್ವದ ಬಗ್ಗೆ ಪ್ರಶ್ನೆಗಳಿದ್ದಾಗ ತಮ್ಮನ್ನು ಬಲಿಪಶು ಅಂತ ಬಿಂಬಿಸ್ಕೊಂಡು ಸಿಂಪತಿ ಕ್ರಿಯೇಟ್ ಮಾಡ್ತಾರೆ. ಜನರು ಕೂಡ ಪಾಪ ವಿರೋಧ ಪಕ್ಷದ ನಾಯಕ ಒಬ್ಬನೇ ಹೋರಾಡ್ತಿದ್ದಾನೆ, ಅವನ ಮೇಲೆ ದೌರ್ಜನ್ಯ ನಡೀತಿದೆ ಅಂತ ಅವರ ಪರವಾಗಿ ಬರ್ತಾರೆ. ನೋಡಿ, ನೂಪುರ್ ಶರ್ಮಾ ಅವರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ತುಂಬ ದೊಡ್ಡ ದೊಡ್ಡ ಪದಗಳನ್ನು ಬಳಸ್ತಾರೆ. ಹಾಗೆ ಸಾಮಾನ್ಯ ಮನುಷ್ಯ ಅಶ್ಲೀಲ ಪದ ಬಳಸಿದ್ರೆ ಅವನ ವಿರುದ್ಧ ಕೂಡ FIR ದಾಖಲಾಗಿ ವರ್ಷಗಟ್ಟಲೆ ನ್ಯಾಯಾಲಯಕ್ಕೆ ಅಲಿಬೇಕಾಗತ್ತೆ. ಆದರೆ ರಾಹುಲ್ ಗಾಂಧಿ ಭಾರತೀಯ ಸೇನೆ ಬಗ್ಗೆ ಅಥವಾ ಚೀನಾ ಭಾರತದ ಭೂಮಿಯನ್ನು ವಶಪಡಿಸಿಕೊಂಡಿದೆ ಅಂತ ಹೇಳಿಕೆ ನೀಡಿದಾಗಲೂ ಸುಪ್ರೀಂ ಕೋರ್ಟ್ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಸುಮ್ಮನೆ ಬಿಟ್ಬಿಡುತ್ತೆ. ಭ್ರಷ್ಟಾಚಾರದಲ್ಲಿ ಸಿಕ್ಕಿಬಿದ್ದ ಸಾಮಾನ್ಯ ಮನುಷ್ಯನಿಗೆ ಶಿಕ್ಷೆ ಆಗುತ್ತೆ. ಆದರೆ ರಾಹುಲ್ ಗಾಂಧಿ ವಿಷಯದಲ್ಲಿ ನ್ಯಾಯಾಲಯಗಳು ಮೃದು ಧೋರಣೆ ತೋರಿಸುತ್ತೆ. ಸಾಮಾನ್ಯ ಮನುಷ್ಯನ ಮೇಲೆ ಕ್ರಮ ತೆಗೆದುಕೊಳ್ಳೋದು ತುಂಬ ಸುಲಭ, ಆದರೆ ದೊಡ್ಡ ನಾಯಕರ ಮೇಲೆ ಅಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಕಾನೂನು ಎಲ್ರಿಗೂ ಸಮಾನ ಅಂತ ಹೇಳಲಾಗುತ್ತೆ, ಆದರೆ ಅದು ವಾಸ್ತವದಲ್ಲಿ ಹಾಗಿಲ್ವೇ ಇಲ್ಲ. ಯಾರು ಹೆಚ್ಚು ಅಧಿಕಾರ ಹೊಂದಿದಾರೋ ಅವ್ರ ಕಾನೂನನ್ನು ತಮಗೆ ಬೇಕಾದಂತೆ ಬಳಸ್ಕೊಳ್ತಾರಷ್ಟೆ. ಅಫ್ಜಲ್ ಗುರು ಅಂತವರಿಗಾಗಿ ಕಪಿಲ್ ಸಿಬಲ್ ಅಂತಹ ವಕೀಲರು ರಾತ್ರೋರಾತ್ರಿ 2 ಗಂಟೆಗೆ ಕೋರ್ಟ್ನ ಬಾಗಿಲು ತೆರೆಸ್ತಾರೆ. ಇದು ಶ್ರೀಮಂತ ಮತ್ತು ಬಡವರ ನಡುವಿನ ವ್ಯತ್ಯಾಸವನ್ನು ತೋರಿಸುತ್ತೆ. ವಿಘ್ನೇಶ್ ಶಿಶಿರ್ ಅವರು ಯಾವುದೇ ದೊಡ್ಡ ಉದ್ಯಮಿಯಲ್ಲ, ಒಬ್ಬ ಸಾಮಾನ್ಯ ದೇಶಭಕ್ತ ಕಾರ್ಯಕರ್ತ. ವಿದೇಶಿ ಪ್ರಜೆಯೊಬ್ಬ ತಮ್ಮ ಸಂಸತ್ನಲ್ಲಿರೋದಕ್ಕೆ ಅವರಿಗೆ ನೋವಾಗಿದೆ. ಅವರು ತಮ್ಮ ಸ್ವಂತ ಹಣವನ್ನು ಖರ್ಚು ಮಾಡಿ ಲಕ್ನೋ ಮತ್ತು ರಾಯ್ಬರೇಲಿಗೆ ಅಲಿತಾ ಇದ್ದಾರೆ. ನ್ಯಾಯಾಲಯಕ್ಕೆ ಇದು ತನ್ನ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳೋದಿದ್ರೆ ಮೊದಲ ದಿನವೇ ಹೇಳ್ಬೋದಿತ್ತಲ್ವೇ. ಅದರಿಂದ ಅವರ ಸಮಯ, ಹಣ ಆದರೂ ಉಳಿತಾ ಇತ್ತು. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.